ನಾನಾ ಬಗೆಯ ಮಸಲತ್ತು ಸಿಕ್ಕವರಿಗೆ ಮೋಸ ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ಐಶ್ವರ್ಯ ಗೌಡಾಳ ಮೋಸದ ಜಾಲ. ವಂಚನೆ ಕೇಸ್ನಲ್ಲಿ ಇನ್ನೂ ಪತ್ತೆಯಾಗದ ನಟ ಧರ್ಮ. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ವಂಚಕರ ಜಾಲ ನ್ಯೂಸ್ ಟಾಪ್ 9 ನಲ್ಲಿ. ಮಹಾವಂಚಕಿ ಐಶ್ವರ್ಯ ಗೌಡ ಮೋಸದ ಜಾಲಗಳು ಬಗೆದಷ್ಟು ಬಯಲಾಗ್ತಿದೆ. ಚಿನ್ನದ ವ್ಯಾಪಾರ ಮಾಡ್ತೀನಿ, ದೊಡ್ಡ ಬಿಸಿನೆಸ್ ಮಾಡ್ತಿದ್ದೀನಿ, ಹಳೆ ಕಾರು ಕೊಡಿಸ್ತೀನಿ ಅಂತ ಐಶ್ವರ್ಯ ಗೌಡ ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಬಳಸಿಕೊಂಡು ಸಿಕ್ಕವರಿಗೆ ಮೋಸ ಮಾಡಿದ್ದಾಳೆ. ಮಾಡಿದ ತಪ್ಪಿಗೆ ಪತಿ ಜೊತೆ ಜೈಲು ಪಾಲಾಗಿದ್ದಾಳೆ. ಇದೀಗ ಖತರ್ನಾಕ್ ಲೇಡಿ ಐಶ್ವರ್ಯ ಗೌಡ ಅನೇಕರಿಗೆ ವಂಚಿಸಿರೋದು ಬಯಲಾಗ್ತಿದೆ. 14 ಕೆಜಿ ಚಿನ್ನಾಭರಣ ಕೇಸ್ನಲ್ಲಿ ಖಳನಟ ಧರ್ಮೇಂದ್ರಗೂ ಬಂಧನ ಭೀತಿ ಶುರುವಾಗಿದೆ. ತಲೆಮರೆಸಿಕೊಂಡಿರೋ ಧರ್ಮೇಂದ್ರಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ಇದೇ ಧರ್ಮ ಮಾತನಾಡಿದ್ರು ಎಂಬ ಆರೋಪವಿದೆ. ಇದೇ ಹೊತ್ತಲ್ಲಿ ಶ್ರೇಯಸ್ ಎಂಬಾತನ ಜೊತೆ 3 ಕೋಟಿ ಡೀಲ್ ಬಗ್ಗೆ ಮಾತನಾಡಿರುವ ಆಡಿಯೋ ಹೊರಬಿದ್ದಿದೆ. ಐಶ್ವರ್ಯಗೆ 3 ಕೋಟಿ ನೀಡೋ ಬಗ್ಗೆ ಧರ್ಮೇಂದ್ರ ಮಾತನಾಡಿದ್ದಾರೆ ಎನ್ನಲಾಗಿದೆ. ಯಾವ್ದೋ ಒಂದು ಇದಕ್ಕೆ 15 ಅರೇಂಜ್ ಮಾಡ್ಬೇಕಾಯ್ತು. ಎಲ್ಲ ಒಂದು 12 ಅರೇಂಜ್ ಆಗಿದ್ದಾಗ 3 ಅರೇಂಜ್ ಆಗ್ಬೇಕಲ್ಲ. ಕಾಂಗ್ರೆಸ್ ಮುಖಂಡ ಜೋಡೋ ಯಾತ್ರೆಯಲ್ಲಿ ಉಸ್ತುವಾರಿ ವಹಿಸಿದ್ದ ಸೋನು ಲಮಾಣಿಗೂ ಐಶ್ವರ್ಯ ಗೌಡ ವಂಚಿಸಿರೋ ಆರೋಪ ಕೇಳಿ ಬಂದಿದೆ. ಉದ್ಯಮಿಯಾಗಿರೋ ಸೋನು ಲಮಾಣಿಗೆ 5.5 ಕೋಟಿ ಮೋಸ ಮಾಡಿದ್ದಾಳಂತೆ. 14 ಕೆಜಿ ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅದು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು JP ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. TV9 ಜೊತೆ ಮಾತನಾಡಿದ ವ್ಯಾಪಾರಿ ಸೋನು ಲಮಾಣಿ ಥೇಟ್ ಡಿಕೆ ಸುರೇಶ್ ಧ್ವನಿಯಲ್ಲಿ ಧರ್ಮ ಅವರು ನನ್ನ ಜೊತೆಗೂ ಮಾತನಾಡಿದ್ರು ಅಂತ ಆರೋಪಿಸಿದ್ದಾರೆ. ಇದೀಗ ವಂಚನೆ ಜಾಲ ಒಂದೊಂದೇ ಹೊರಗೆ ಬರ್ತಾ ಇದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ನನ್ನ ಹತ್ರ ಕಾಲ್ ರೆಕಾರ್ಡ್ ಇದೆ, ನನ್ನ ಹತ್ರ ಎಲ್ಲ ಇದೆ. ನಾನು ಕಂಪ್ಲೇಂಟ್ ಆಗಿದ ತಕ್ಷಣ ನಾನು ಪ್ರೆಸ್ ಮೀಟ್ ಮಾಡಿ ನಾನೆಲ್ಲ ದಾಖಲಾತಿ ಇದು ಮಾಡ್ತೀನಿ. ಐಶ್ವರ್ಯ ಚಿನ್ನವಷ್ಟೇ ಅಲ್ಲ, ನಾನು ಸೆಕೆಂಡ್ ಹ್ಯಾಂಡ್ ಕಾರು ಬಿಸಿನೆಸ್ ಮಾಡ್ತೀನಿ ಅಂತ ವೈದ್ಯರಿಗೆ 6 ಕೋಟಿ 2 ಲಕ್ಷ ವಂಚಿಸಿರೋ ಆರೋಪ ಕೇಳಿ ಬಂದಿದೆ. ಕಾಸ್ಮೆಟಿಕ್ ಸರ್ಜರಿ ವೇಳೆ ವೈದ್ಯರೊಬ್ಬರ ಪರಿಚಯವಾಗಿದೆ. ಅವರಿಗೆ ಸೆಕೆಂಡ್ ಹ್ಯಾಂಡ್ ಐಷಾರಾಮಿ ಕಾರು ಕೊಡಿಸುವುದಾಗಿ ಹಣ ಪಡೆದು ವಂಚಿಸಿರೋ ಸಂಬಂಧ ವಿಜಯನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ವಾಪಸ್ ದುಡ್ಡು ಕೇಳಿದ್ರೆ ಅತ್ಯಾಚಾರ ಕೇಸ್ ಹಾಕುತ್ತೇನೆ ಅಂತ ಬೆದರಿಕೆ ಹಾಕಿದ್ಲಂತೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆ ಆರೋಪ ಪ್ರಕರಣ ಬಗೆದಷ್ಟು ಸ್ಫೋಟವಾಗ್ತಿದೆ. ನಟ ಧರ್ಮನಿಂದ ಇತರರ ಜೊತೆಗೂ ಐಶ್ವರ್ಯ ಗೌಡ ಮಾತನಾಡಿಸಿದ್ಲಂತೆ. RR ನಗರದ ರಾಜಕಾರಣಿ ಮಕ್ಕಳು ಅಳಿಯಂದರ ಜೊತೆಗೆ ಮಾತುಕತೆ ನಡೆಸಿರೋದು ಬಯಲಾಗಿದೆ. ಡಿಕೆ ಸುರೇಶ್ ವಾಯ್ಸ್ನಲ್ಲಿ RR ನಗರದ ರಸ್ತೆಯೊಂದರ ಕುರಿತು ಶ್ರೇಯಸ್ ಎಂಬಾತನ ಜೊತೆ ಮಾತುಕತೆ ನಡೆಸಿದ್ದಾರೆ. ಶ್ರೇಯಸ್ ಬಳಿ 3 ಕೋಟಿ ರೂಪಾಯಿ ಕೇಳಿರುವ ಆಡಿಯೋ ಲಭ್ಯವಾಗಿದೆ. ನನಗೆ ಸರ್ ಯಾವ್ದೋ ಒಂದು ಇದಕ್ಕೆ 15 ಅರೇಂಜ್ ಮಾಡ್ಬೇಕಾಯ್ತು. ಎಲ್ಲ ಒಂದು 12 ಅರೇಂಜ್ ಆಗಿದ್ದಾಗ 3 ಅರೇಂಜ್ ಆಗ್ಬೇಕಲ್ಲ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆ ಆರೋಪ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ಐಶ್ವರ್ಯ ಪತಿ ಹರೀಶ್ ಮುದ್ದೆ ಮುರಿಯುತ್ತಿದ್ದಾರೆ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿರುವ ಆರೋಪಿ ಐಶ್ವರ್ಯ ಗೌಡ ಕಂಬಿ ಎಣಿಸ್ತಿದ್ದಾರೆ. ಬೆಳಿಗ್ಗೆ ಸಿಬ್ಬಂದಿ ನೀಡಿದ ಕಾಫಿ ಕುಡಿದು ಐಶ್ವರ್ಯ ಮೌನಕ್ಕೆ ಶರಣಾಗಿದ್ಲಂತೆ. ಸಹ ಬಂಧಿಗಳ ಜೊತೆ ಮಾತನಾಡದೆ ಮೌನವಾಗಿ ಕುಳಿತಿದ್ಲಂತೆ. ಐಶ್ವರ್ಯಾಳ ವಂಚನೆ ಕತೆ ಇದಾದ್ರೆ ಅತ್ತ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ಸ್ವೀಟ್ ಅಂಗಡಿಯ ಮತ್ತೊಂದು ವಂಚನೆ ಬೆಳಕಿಗೆ ಬಂದಿದೆ. ಶಿವಮೊಗ್ಗದ ಚಿನ್ನದ ವ್ಯಾಪಾರಿ ಬಾಲರಾಜ್ ಸೇಠ್ ಎಂಬುವರಿಂದ 20 ಲಕ್ಷ ಪಡೆದು ವಂಚಿಸಿದ್ದಾಳಂತೆ. ಚಿನ್ನಾಭರಣ ಪಡೆದು ಶ್ವೇತಾ ಕೊಟ್ಟಿದ್ದ ಚೆಕ್ ಬೌನ್ಸ್ ಆಗಿದೆ ಅಂತ ಶೇಠ್ ಆರೋಪಿಸಿದ್ದಾರೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಕಳ್ಳಾಟ ಹೊರಬರ್ತಿದೆ. ಕೆಲ ತಿಂಗಳ ಹಿಂದೆ ಸಂಜಯ್ ಭಾಪ್ನಾನಿಂದ ಶ್ವೇತಾ ಗೌಡ ಪರಿಚಯ ಆಗಿತ್ತಂತೆ. ಇದಾದ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಬಾಲರಾಜ್ ಸೇಠ್ ಭೇಟಿ ನೀಡಿದ್ರು. ಸಂಜಯ್ ಜೊತೆ ನಾನು ಕೋಟಿ ವ್ಯವಹಾರ ಮಾಡ್ತಿದ್ದೇನೆ ಅಂತ ಪುಂಗಿದ್ಲಂತೆ. ಬಾಲರಾಜ್ ಸಹೋದರ ಚಿನ್ನಾಭರಣ ಡೆಲಿವರಿ ಮಾಡಿದ್ದ. ಮೊದಲು 5 ಲಕ್ಷದ 2 ಚೆಕ್,
6 ಲಕ್ಷದ ಮತ್ತೊಂದು ಚೆಕ್ ನೀಡಿದ್ಲಂತೆ. ಉಳಿದ 4,75,000 RTGS ಮಾಡೋದಾಗಿ ಹೇಳಿ ವಂಚಿಸಿರುವುದು ಹೊರಬಂದಿದೆ.